ಅವಳು ಕುವೈಟಲ್ಲಿ ಇದ್ದಿದ್ದು ಬ್ಯೂಟಿಷಿಯನ್ ಇದಾಗಿ ಒಂದು ವರ್ಕ್ ಮಾಡ್ತಾ ಇದ್ದು. ಈಗೆಲ್ಲ ಬಿಟ್ಟು ಇಲ್ಲಿ ಸೇವ್ ಮಾಡ್ತಾ ಇದ್ದಾಳೆ. ಅಷ್ಟ ಅಂತ ನಾನು ದುಡಿಲಿಕ್ಕೆ ಅಂತ ಫಾರಿನಿಗೆ ಹೋದೆ. 8 ವರ್ಷ ದುಡ್ದೆ. ದುಡ್ಡಲ್ಲಿ ಸ್ವಲ್ಪ ಪಾಪದವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಮುಂಚಿಂದ. ಅದು ನೇಚರಿಗೆ ಬಂತು ಸ್ವಲ್ಪ. ಮುಂಚಿಂದ ಮಾಡ್ತಿದ್ದೆ ಪಾಪ ಕಷ್ಟದವರಿಗೆಲ್ಲ. ಮತ್ತು ದುಡ್ಡ ಸಂಬಳದಲ್ಲಿ ಸ್ವಲ್ಪ ಫ್ಯಾಮಿಲಿಗೆ ಅಂತ ಕೊಡ್ತಿದ್ದೆ, ಸ್ವಲ್ಪ ಈ ಬಡವರಿಗೆಲ್ಲ ಇದು ಮಾಡ್ತಿದ್ದೆ. ಅದು ತಿಂಗಳಾಗಿ ನವದಂಪತಿಗಳೆಲ್ಲ ಹನಿಮೂನಲ್ಲಿ ಇರ್ಬೇಕಿತ್ತು ಅವರು. ಆದ್ರೆ ಇವತ್ತು ಈ ಜಾಗದಲ್ಲಿ ಇದ್ದಾರೆ ನೋಡಿ. ಇದೇ ಬೆಡ್ರೂಮ್, ಇದೇ ಬೆಡ್ರೂಮ್, ಇದೇ ಮನೆ, ಇದೇ ಮನೆ, ಇದೇ ಬೆಡ್ರೂಮ್, ಕುಟುಂಬ, ಇದೇ ಆಫೀಸ್ ಎಲ್ಲ ಇದೇ ಮಾಡ್ಕೊಂಡು ಇಲ್ಲಿ ಗಂಡ ಹೆಂಡತಿ ಇಲ್ಲಿ ಇದ್ದಾರಂದ್ರೆ ಯಾರು ಎಷ್ಟು ಬೇಜಾರು. ಅನಾಥ ಪ್ರಜ್ಞೆಯಾಗಿ ಹೋಗುವ ಒಂದು ಚಿಕ್ಕ ದನದ ಮರಿಯನ್ನು ಆ ರೋಡಲ್ಲಿ ನಾಯಿಗಳು ತಿನ್ನೋದಕ್ಕಿಂತ ಯಾರು ತಿಂತಾರಂತೆ ನೋಡಿ. ಚಿಕ್ಕ ಈ ದನ ಟೈಗರ್ ಸರ್ಕಲ್ ಅಲ್ಲಿ ಸಿಕ್ಕಿದ ತಂದು ಇಲ್ಲಿ ತಮ್ಮ ಹೊಸ ಬದುಕು ಆಶ್ರಮದಲ್ಲಿ ಸಾಕ್ತಾ ಇದ್ದಾರೆ, ತಂದೆ ತಾಯಿ ತರ. ಮತ್ತು ಇನ್ನೊಂದು ಏನಂದರೆ ನನ್ನ ವೈಫ್ ಬಗ್ಗೆ ಒಂದು ಹೇಳಬೇಕು. ನಮಗೆ ನಾವಿಬ್ಬರು ಹೇಗಂತ ಹೇಳಿದರೆ ಇಲ್ಲೇ ಸಂಪೂರ್ಣ ಸೇವ್ ಮಾಡ್ಕೊಂಡಿರೋದು. ಅದು ಕೂಡ ಹೈಡ್ ಮಾಡಲಿಲ್ಲ. ಬೆಡ್ರೂಮ್ ಏನಿಲ್ಲ, ಇಲ್ಲೇ ನಾವು ಮಲಗೋದು. ಇಲ್ಲಿ ಡೈನಿಂಗ್ ಇದರಲ್ಲಿ ಸೈಡಲ್ಲೇ ಮಲಗಿದ್ರು. ನಾವು ಮದುವೆ ತುಂಬ ಆಡಂಬರದಲ್ಲಿ ಯಾವುದೂ ಮಾಡಲಿಲ್ಲ. ಯಾಕಂದರೆ 70 ಕುಟುಂಬಕ್ಕೆ ಗ್ರಾಸರಿ ಕೊಡ್ತು, ಒಂದು ಗೋಶಾಲೆಗೆ 1 ತಿಂಗಳ ಗೋಗ್ರಾಸ ಕೊಡ್ತು. ಯಾಕಂದರೆ ನಾವೇನು ಪ್ರೀ ವೆಡ್ಡಿಂಗು ಪೋಸ್ಟ್ ವೆಡ್ಡಿಂಗ್ ಯಾವುದೂ ಕೂಡ ಮಾಡಲಿಲ್ಲ. ತುಂಬ ಸಿಂಪಲಾಗಿ ಕಟೀಲಲ್ಲಿ ಮದುವೆ ಆಯಿತು. ಮನೆಯಲ್ಲಿ ರಿಸೆಪ್ಷನ್ ಮಾಡ್ತು, ನಮ್ಮ ಕುಟುಂಬಸ್ಥರಿಗೆ ಹೇಳ್ತು, ಅವರನ್ನು ಕರೆದು ಅವರಿಗೆ ಊಟ ಹಾಕಿ ಹೋಗುವಾಗ ಒಂದು ಗಿಡವನ್ನು ಕೊಡ್ತು. ಯಾಕಂದರೆ ಆ ಗಿಡ ನೆರಳಾಗಬೇಕು, ಒಂದಿಷ್ಟು ಜನರಿಗೆ ಆಶ್ರಯ ಕೊಡಬೇಕು, ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಕೊಡಬೇಕು. ಈ ಸಂದೇಶವನ್ನು ಇಟ್ಕೊಂಡು ನಾವು ತುಂಬ ಸಿಂಪಲ್ಲಾಗಿ ಆಗಿದ್ದು. ಹಾಗೆ ಅವಳು ಕುವೈಟಲ್ಲಿ. ಯಾರು ನಿಮ್ಮ ವೈಫ್? ಕರೀರಿ. ನಾನು ಓನರ್ಗೆ ಬಂದು ಆವಾಜ್ ಹಾಕಿದ್ರೆ ಅವ್ರು ಸುಮ್ಮನೆ ಆಗ್ತಾರ ನನ್ನ? ನಿಮ್ಗೆ ಆವಾಜ್ ಹಾಕ್ಬಿಟ್ನಾ ನಾನು? ಓಕೆ. ಅವಳು ಕುವೈಟಲ್ಲಿ ಇದ್ದಿದ್ದು, ಬ್ಯೂಟಿಷಿಯನ್ ಇದಾಗಿ ಒಂದು ವರ್ಕ್ ಮಾಡ್ತಾ ಇದ್ದು. ಈಗೆಲ್ಲ ಬಿಟ್ಟು ಇಲ್ಲಿ ಸೇವ್ ಮಾಡ್ತಾ ಇದ್ದಾಳೆ. ಹೇಗೆ ಅಂದ್ರೆ ಇವಾಗಿನ ಕಾಲದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಸಿಟಿಲಿ ಇರಬೇಕು, ಐಫೈ ಜೀವನ ಮಾಡಬೇಕು, ನಮ್ದು ಕುಟುಂಬ ಅಂತ ಪ್ರತಿಯೊಂದು ಹೆಣ್ಣು ಸಹಜವಾಗಿ ಕನಸು ಕಾಣೋದ್ರಲ್ಲಿ ಏನು ತಪ್ಪೇನಿಲ್ಲ. ನಿಸ್ವಾರ್ಥ ಸೇವೆಗೆ ಬಂದಾಗ ನಿಮ್ಮ ಸಪೋರ್ಟ್ ಯಾವ ರೀತಿ? ಅದರಲ್ಲೂ ಕೂಡ ನೀವು ಫಾರಿನ್ ಕಂಟ್ರಿಯಲ್ಲಿ ಇದ್ದವರು, ಇಲ್ಲಿ ಬಂದಿದ್ದೀರಾ. ಆ್ಯಕ್ಚುಲಿ ಊರಲ್ಲಿ ಇದ್ದೆ, ಕಷ್ಟ, ಫ್ಯಾಮಿಲಿ ತುಂಬ ಕಷ್ಟ ಅಂತ ನಾನು ದುಡಿಲಿಕ್ಕೆ ಅಂತ ಫಾರಿನಿಗೆ ಹೋದೆ. 8 ವರ್ಷ ದುಡ್ದೆ. ದುಡ್ಡಲ್ಲಿ ಸ್ವಲ್ಪ ಪಾಪದವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಮುಂಚಿಂದ. ಅದು ನೇಚರಿಗೆ ಬಂತು ಸ್ವಲ್ಪ. ಮುಂಚಿಂದ ಮಾಡ್ತಿದ್ದೆ ಪಾಪ ಕಷ್ಟದವರಿಗೆಲ್ಲ. ಮತ್ತು ದುಡ್ಡ ಸಂಬಳದಲ್ಲಿ ಸ್ವಲ್ಪ ಫ್ಯಾಮಿಲಿಗೆ ಅಂತ ಕೊಡ್ತಿದ್ದೆ, ಸ್ವಲ್ಪ ಈ ಬಡವರಿಗೆಲ್ಲ ಇದು ಮಾಡ್ತಿದ್ದೆ. ಅದೇ ನೇಚರಿಗೆ ಬಂತು ಸ್ವಲ್ಪ. ಮನೆ ಕಟ್ಟಿ ಕೊಡ್ತಿದ್ದಾಳೆ, ಅದೆಲ್ಲೂ ಪ್ರಚಾರ ಇಲ್ಲ. ಯಾರಿಗೆ? ಸಣ್ಣ ಪುಟ್ಟದ್ದು, ದೊಡ್ಡದಿಲ್ಲ. ಓಕೆ. ಮನೆ ಇಲ್ದಿದ್ದವ್ರಿಗೆ ಸಣ್ಣ ಪುಟ್ಟದ್ದು ಸಹಾಯ ಮಾಡ್ತೀರಾ? ಸಣ್ಣ ಪುಟ್ಟ ಸಹಾಯ, ತುಂಬ ಇಲ್ಲ, ಸಣ್ಣ ಪುಟ್ಟ, ಆದಷ್ಟು ಚಿಕ್ಕ ಚಿಕ್ಕದು. ಓಕೆ. ಹಂಗಾದ್ರೆ ನಮ್ಮ ವೀಕ್ಷಕರು ನೀವೆಷ್ಟು ಸ್ಥಿತಿವಂತರು? ಹಾಗಾದ್ರೆ ತುಂಬಾ ಸ್ಟೇಬಲ್ ಆಗಿದೆಯಾ ನಿಮ್ ಲೈಫ್ ಅಂತ? ನಾವು ಇನ್ನೂ ಸ್ಟೇಬಲ್ ಆ ಥರ ಇಲ್ಲ. ಬಂದಿದ್ರಲ್ಲಿ ಒಂದು 10 ರೂಪಾಯಿ ದುಡಿದ್ರೆ ಅದರಲ್ಲಿ ಒಂದು 2 ರೂಪಾಯಿ ಕಷ್ಟದವರಿಗೆ ಖರ್ಚು ಮಾಡೋದು ಅಂತ ಮನೋಭಾವನೆ ಇಟ್ಕೊಂಡಿದ್ದೀರಾ? ಕೋಟಿ ಇದ್ದವ್ರಲ್ಲ. ಕೋಟಿ ಇದ್ದವ್ರು ಯಾರು ಸಹಾಯ ಮಾಡಲ್ಲ ಬಿಡಿ. ಇಲ್ದಿದ್ದವರ ಕಷ್ಟ ಅರ್ಥ ಆಗೋದು, ಇಲ್ದಿದ್ದವರು ಏನು ಅಂತ ಗೊತ್ತಾಗುತ್ತೆ, ಅವ್ರಿಗೆ ಕೊಡ್ತಾರೆ. ಇದ್ದವರು ಡಬಲ್ ಮಾಡೋದು ಹೆಂಗೆ ಅಂತ ನೋಡ್ತಾರೆ ಅಲ್ವಾ? ಅದೇ ಅನಿಸುತ್ತೆ. ಗಂಡ ಹೆಂಡತಿ ದಂಪತಿಗಳು ಸೇರಿ ಒಂದೊಳ್ಳೆ ಸಮಾಜ ಸೇವೆ ಮಾಡ್ತಿದ್ರ. ಈ ಸೇವೆ ಮುಂದುವರಿಲಿ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಇನ್ನೊಬ್ರು ಸಮಾಜ ಸೇವಕರಿದ್ದಾರೆ. ಉಡುಪಿಯಲ್ಲಿ ತುಂಬಾನೇ ಸೇವೆ ಮಾಡ್ತಾ ಇರುವಂತ ವ್ಯಕ್ತಿ ನಿತ್ಯಾನಂದ ಒಳಕಡ ಅಂತ. ಅವ್ರು ಹೇಗೆ ಅಂದ್ರೆ, ಈಗ ನಾನು ಕರೆದಾಗ ಅವ್ರು ಹೇಳಿದ್ರೆ ಅದು ಬಾಡಿಗೆ ಹೋಗಿದ್ದೆ ಅಂತ ಹೇಳಿ. ಕೆಲವೊಂದು ಬಾಡಿ ಅಂದ್ರೆ ಅನ್ವಾಂಟೆಡ್, ಅಂದ್ರೆ ಅನಾಥ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರಲ್ಲ, ಕರೀತಾರೆ. ಓಕೆ. ಅವ್ರು ತುಂಬಾನೇ ಮಾಡ್ತಾ ಇರ್ತಾರೆ. ಮತ್ತೆ ಯಾರಾದ್ರೂ ಪೇಷಂಟ್ ಅಡ್ಮಿಟ್ ಮಾಡುವಂತದ್ದು, ಸಾಧಾರಣ ಒಂದು 2000 ಮಿಕ್ಕಿ ಅನಾಥ ಶವನ ಅಂತ್ಯ ಸಂಸ್ಕಾರ ಮಾಡುವಂತ ವ್ಯಕ್ತಿ. ಓಕೆ. ತುಂಬಾ ಸಿಂಪಲ್ ವ್ಯಕ್ತಿ, ಯಾವುದೇ ರೀತಿ ಆಡಂಬರ ಇಲ್ಲ. ಅವರು ಮತ್ತೆ ನಾವು 3 ಜನ ಫುಲ್ ಇದರದ ಇನ್ಚಾರ್ಜ್ ತಗೊಂಡು ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಹೊರಗೆ ಮಾಡ್ತೇವೆ, ಟೈಮ್ ಇದ್ದಾಗ ನಾವು ಹೊರಗೆ ಹೋಗಿ ಮಾಡ್ತೇವೆ. ಒಳ್ಳೆ ಕೆಲಸ ಮಾಡ್ತೀರಾ. ಯಂಗ್ ಜನರೇಷನ್, ಸಾಕಷ್ಟು ಶಕ್ತಿ ಇದೆ, ಎನರ್ಜಿ ಇದೆ. ಅದೇ ರೀತಿಯಾಗಿ ನಿಮ್ಗೆ ಜನಬಲ, ಹಣಬಲ ಎಲ್ಲ ಸಿಗ್ಲಿ. ಇನ್ನೊಂದು ಹೇಳುದು, ಎಲ್ಲೋ ಉಡುಪಿಯಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಯಾವ್ದೋ ಮೂಲೆಯಲ್ಲಿ ಒಬ್ಬ ಭಿಕ್ಷುಕ ಇದ್ದದಂತೇಳಿ ಅವ್ನಿಗೆ ಭಿಕ್ಷೆ ಹಾಕುದಲ್ಲ, ಅವನ ಪರಿಸ್ಥಿತಿಯನ್ನ ತಿಳ್ಕೊಂಡು ಅವನನ್ನ ಸ್ವಚ್ಛ ಮಾಡಿ ಒಂದು ಸ್ವಲ್ಪ ಅವನ ಜೊತೆ ಒಂದು ಪ್ರೀತಿಯಿಂದ ಮಾತಾಡಿದ್ರೆ ಸಂಪೂರ್ಣ ಬದಲಾಗ್ತಾನೆ. ಖಂಡಿತ. ಇದನ್ನ ನಾನು ಟಿಪ್ಸ್ ಹೇಳುವಂತದಷ್ಟೇ. ಓಕೆ, ಥ್ಯಾಂಕ್ ಯು. ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ನಮ್ಮ ಸಂಸ್ಥೆ ಸದಾ ಆಭಾರಿಯಾಗಿದೆ. ನೀವು ಮಾಡಿದ್ರ ಮುಂದೆ ನಮ್ದು ಏನಿಲ್ಲ, ಆಭಾರಿನ ಬೇಡ, ಏನು ಬೇಡ, ಸುಮ್ಮನೆ. ಯಾಕಂದ್ರೆ ನಮ್ಮ ಒಂದು ಸಂಸ್ಥೆ ಇಲ್ಲೊಂದು ಇದೆ ಅಂತ ಹೇಳಿ ಇಲ್ಲಿ ತೋರಿಸಿದಿರಿ. ಇಲ್ಲಿ ಬಂದಾಗ ನನಗೆ ಒಂದ್ ಕಡೆ ಈ ಇಂಥ ಆಶ್ರಮ ನೋಡಿ ಸಂತೋಷನ ಉಂಟು, ಆದ್ರೆ ದುಃಖನ ಆಗ್ತದೆ. ಏನಂದ್ರೆ ಇವರು ನವದಂಪತಿಗಳು ವಿನಯ್ ಮತ್ತೆ ರಾಜಶ್ರೀ ಮದುವೆಯಾಗಿ 8 ತಿಂಗಳು ಎಲ್ಲ ವಿಷಯ ಹೇಳಿದ್ದಾರೆ. ಅದು 8 ತಿಂಗಳಾಗಿ ನವದಂಪತಿಗಳೆಲ್ಲ ಹನಿಮೂನಲ್ಲಿ ಇರ್ಬೇಕಿತ್ತು ಅವರು. ಆದ್ರೆ ಇವತ್ತು ಈ ಜಾಗದಲ್ಲಿ ಇದ್ದಾರೆ ನೋಡಿ. ಇದೇ ಬೆಡ್ರೂಮ್, ಇದೇ ಬೆಡ್ರೂಮ್, ಇದೇ ಮನೆ, ಇದೇ ಮನೆ, ಇದೇ ಬೆಡ್ರೂಮ್, ಇದೇ ಆಫೀಸ್ ಎಲ್ಲ ಇದೇ ಮಾಡ್ಕೊಂಡು ಇಲ್ಲಿ ಗಂಡ ಹೆಂಡತಿ ಇಲ್ಲಿ ಇದ್ದಾರಂದ್ರೆ ಯಾರು ಎಷ್ಟು ಬೇಜಾರಾಗ್ತದೆ. ಒಂದು ಅವ್ರೇನು ಗೊತ್ತಾ,
ಇಲ್ಲಿ ಸಾವಿರಾರು ಅನಾಥರು ಎಲ್ಲ ಇದ್ದವರಿಗೊಂದು ನಿರ್ಗತಿಕರಿಗೆಲ್ಲ ಕರ್ಕೊಂಡು ಬಂದು ಅವರಿಗೊಂದು ಒಳ್ಳೆ ಮನುಷ್ಯನಾಗಿ ಮಾಡೋ ರೂಪಿಸ್ಕೊಳ್ಬೇಕಂತ ಒಂದು ಮಾಡಿದ್ದಾರೆ. ಅದರಲ್ಲೂ ಸಹ ನಾವು ನೋಡಿ ಇಲ್ಲಿ ವಾಸು ವೈರಲ್ ಅಂತ ನೋಡಿದ್ವಿ. ಅವನು ಬಂದಾಗ ಊರಿಡೀ ಸುತ್ತ ಇದ್ದ ಅವನು, ಎಲ್ಲೆಲ್ಲಿ ಏನೇನು ಮಾಡ್ತಿದ್ದೆ. ಇವತ್ತು ಅವನು ಒಂದು ಮನುಷ್ಯನಾಗಿ ಆಗಿದ್ದಾನೆ. ಯಾಕೆಂದರೆ ಅವನು ಒಂಥರ ಮನುಷ್ಯ ಅಂದರೆ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಇದ್ದರು ವೈರಲ್ ವಾಸು. ಇವತ್ತು ಒಂದು ಒಳ್ಳೆ ಮನುಷ್ಯನ ರೂಪುಗೊಂಡಿದ್ದಾನೆ ವೈರಲ್ ವಾಸು ಇಲ್ಲಿ ಬಂದಾಗ. ಆದರೆ ಇವತ್ತು ಜನಗಳ ಕಣ್ಣಿಗೆ ಈ ನವ ದಂಪತಿಗಳು, ಯಾಕೆಂದರೆ ಇಲ್ಲಿ ಸುಮಾರು ನಾನು ಬಂದಾಗ 40 ಜನ ಇದ್ದಾರೆ, ಇನ್ನೂ ಸಹ 18 ಜನ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಹೋಗಿದ್ದಾರೆ. ಆದರೆ ಈ ಸಂಸ್ಥೆಗೆ ಬರೀ ಚಿಕ್ಕದಾಗಿದೆ. ಜನಗಳು ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ಸಹ ಇವ್ರು ನೋಡಿ ನವ ದಂಪತಿ ಇಲ್ಲೇ ಇದ್ದುಕೊಂಡು ಇಷ್ಟೇ ಅವರನ್ನು ನೋಡ್ಕೊಂಡು ಎಲ್ಲಿ ಒಂದು ಹೊರಗಡೆ ಹೋಗ್ಲಿಕ್ಕಿಲ್ಲ. ಯಾಕೆಂದರೆ ವಿಶೇಷಚೇತನ ಮಕ್ಕಳು ನಾವು ಹೇಗೆ ನೋಡ್ಕೊಳ್ತೇವೆ ಮನೆ ಒಳಗಡೆ, ಅವರು ಎಲ್ಲೂ ಹೋಗೋದಿಲ್ಲ. ಅದೇ ರೀತಿ ಇವರು ಸಹ ಗಂಡ ಹೆಂಡತಿ ಎಲ್ಲೋ ಮದುವೆಯಾಗಿ ಒಳ್ಳೆ ರೀತಿ ಖುಷಿಯಾಗಿ ಇರಬೇಕಿತ್ತು ಒಂದು ಮನೆ ಮಾಡ್ಕೊಂಡು ಎಲ್ಲಾದರೂ. ಆದರೆ ಇವತ್ತು ನೂರಾರು ಅನಾಥರನ್ನು ನಿರ್ಗತಿಕರನ್ನು ಎಲ್ಲಿ ರೋಡಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರು ತನ್ನ ಮನೆಯವರ ಮಕ್ಕಳ ಥರ ನೋಡ್ತಾ ಇದ್ದಾರೆ, ದೇವ್ರ ಮಕ್ಕಳ ಥರ. ಅವ್ರು ಕೂತ್ಕೊಳ್ಳಿಕ್ಕೆ ಸಹ ರೂಮ್ ಇಲ್ಲ. ಇದೇ ಇಲ್ಲಲ್ಲಿ ಇಲ್ಲೇ ಊಟ ಹಾಕ್ತಾರೆ, ಇಲ್ಲೇ ಮಲ್ಕೊಳ್ತಾರೆ ಪಾಪ ಗಂಡ ಹೆಂಡತಿ. ಉಡುಪಿ ಹತ್ರ ಉಂಟು. ಆ ಆಶ್ರಮದಲ್ಲಿ ಇರುವ ಈ ನಮ್ಮ ವಿನಯ್ ಮತ್ತು ರಾಜಶ್ರೀ ದಂಪತಿಗಳಿಗೆ ಎಲ್ಲರೂ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಕಷ್ಟ ನಿಮಗೆ ಗೊತ್ತಿದ್ದಾಗೆ ಎಲ್ಲರೂ ಕಷ್ಟ ಇದೆ. ಅಲ್ಲಿ ಅಷ್ಟು ಜನಕ್ಕೆ ಬಂದು ಊಟ ತಿಂಡಿ ಅದೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಯಾಕೆ ಜನಗಳು ಕೊಟ್ಟರೆ ಮಾತ್ರ ಆಗ್ತದೆ. ಯಾಕೆಂದರೆ ಅವರಿಬ್ಬರು ದುಡ್ದು ಏನು ಮಾಡೋದು, ಅವ್ರದ್ದು ದುಡ್ಡತನ ಎಲ್ಲ ಇದಕ್ಕೆ ಹಾಕಿದರೆ ಏನಿದೆ, ಎಲ್ಲಿದೆ? ಅದರಿಂದ ದಯವಿಟ್ಟು ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ಸಹ ತನು ಮನ ಧನದಿಂದ ಎಲ್ಲರೂ ಸಹಾಯ ಮಾಡಿ ಒಂದು ಬದುಕಲ್ಲೂ ಸಹ ಬದುಕು ಕಟ್ಟಿಕೊಂಡು ಇಂಥ ಒಂದು ಜೀವನ ನಡೆಸ್ತಿದ್ದಾರೆ ನೋಡಿ. ಆ ಚಿಕ್ಕ ಇದ್ರಲ್ಲಿ ಅದು ಸಹ ಒಂದು ಅನಾಥ ಪ್ರಜ್ಞೆಯಾಗಿ ಹೋಗುವ ಒಂದು ಚಿಕ್ಕ ದನದ ಮರಿಯನ್ನು ಆ ರೋಡಲ್ಲಿ ನಾಯಿಗಳು ತಿನ್ನೋದಕ್ಕಿಂತ ಯಾರು ತಿಂತಾರಂತೆ ನೋಡಿ. ಚಿಕ್ಕ ಈ ದನ ಟೈಗರ್ ಸರ್ಕಲ್ ಅಲ್ಲಿ ಸಿಕ್ಕಿದ ತಂದು ಇಲ್ಲಿ ತಮ್ಮ ಹೊಸ ಬದುಕು ಆಶ್ರಮದಲ್ಲಿ ಸಾಕ್ತಾ ಇದ್ದಾರೆ, ತಂದೆ ತಾಯಿ ತರ. ಮೂತ್ರ ಮಾಡುತ್ತೆ ಅಂತೇಳಿ ಅದೊಂದು ಪ್ಯಾಡ್ ಅನ್ನು ಆಲ್ಟ್ರೇಷನ್ ಮಾಡಿ ನೋಡಿ, ಆ ಪ್ಯಾಡ್ಸ್ ಹಾಕಿದ್ದಾರೆ. ಯಾಕಂದ್ರೆ ದಿನ ಇಡೀ ಎಲ್ಲ ಮೂತ್ರ ಮಾಡ್ತಂತ. ಆದರೆ ಇವತ್ತು ಮಗುವಿನ ಥರ ಇಲ್ಲಿ ಮಲ್ಕೊಂಡಿದೆ. ಎಲ್ಲರೂ ನೋಡಿ ಈ ಚಿಕ್ಕ ಬದುಕು, ಎಲ್ಲರೂ ಸಹಾಯ ಮಾಡಿ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಬಂಧುಗಳೇ.